ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ನಟಿ ತ್ರಿಷಾ ಅವರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದ್ರಾ ಅಥವಾ ದಳಪತಿ ವಿಜಯ್ ಅವರನ್ನ ಸೀಕ್ರೆಟ್ ಆಗಿ ಮದುವೆ ಆದ್ರಾ? ಹೀಗೊಂದು ಪ್ರಶ್ನೆ ಈಗ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿ ಬರ್ತಾ ಇದೆ. ಹೀಗೊಂದು ಪ್ರಶ್ನೆ ಮೂಡೋದಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು. ಆ ಚುನಾವಣೆಯ ದಿನ ನಟಿ ತ್ರಿಷಾ ಅವರು ವೋಟ್ ಮಾಡಿದ್ಮೇಲೆ ಶಾಯಿ ಗುರುತಿರುವಂತಹ ತಮ್ಮ ಬೆರಳನ್ನು ತೋರಿಸಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ರು. ಅಷ್ಟೇ ಅಲ್ಲದೇನೆ ಈ ಒಂದು ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ರು. ಈ ಫೋಟೋ ತಕ್ಷಣ ವೈರಲ್ ಆಯ್ತು. ಆರಂಭದಲ್ಲಿ ಜನ ತ್ರಿಷಾ ಅವರು ವೋಟ್ ಮಾಡಿದ್ದಷ್ಟೇ ಗಮನಿಸಿದ್ದಾರೆ. ಆದ್ರೆ ನಂತರ ಫೋಟೋದಲ್ಲಿ ಅವರು ಕೂತಿದ್ದಂತಹ ಕಾರಲ್ಲಿ ಇರುವಂತಹ ಒಂದು ಶಿಲುಬೆಯನ್ನ ಗಮನಿಸಿದ್ದಾರೆ. ಶಿಲುಬೆಯನ್ನ ಸಾಮಾನ್ಯವಾಗಿ ಕ್ರಿಶ್ಚಿಯನ್ರು ತಮ್ಮ ಕಾರುಗಳಲ್ಲಿ, ವಾಹನಗಳಲ್ಲಿ ಇಟ್ಕೊಳ್ತಾರೆ. ಹಿಂದೂಗಳಾಗಿದ್ರೆ ಕಾರ್ನಲ್ಲಿ ಗಣಪತಿನೋ ಅಥವಾ ಶಿವಪಾರ್ವತಿ ಅಥವಾ ಕೃಷ್ಣನ ವಿಗ್ರಹಗಳನ್ನ ಇಟ್ಕೊಳ್ತಾರೆ. ತ್ರಿಷಾ ಅವರು ತಮಿಳು ಬ್ರಾಹ್ಮಣರಾಗಿದ್ರು ಕೂಡ ಯಾವ ಕಾರಣಕ್ಕೆ ಶಿಲುಬೆಯನ್ನು ತಮ್ಮ ಕಾರಲ್ಲಿ ಇಟ್ಕೊಂಡ್ರು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಒಂದು ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೆ ಅವರು ಧರ್ಮ ಬದಲಾಯಿಸಿದಾರಾ ಅಥವಾ ವಿಜಯ್ ಜೊತೆ ಸೀಕ್ರೆಟ್ ಆಗಿ ಮದುವೆ ಆಗಿದ್ದಾರೆ ಅಂತ ಹೇಳುವಂತಹ ಚರ್ಚೆಗಳು ಸಿಕ್ಕಾಪಟ್ಟೆ ಜೋರಾಗಿದೆ.